ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿವಸ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದನೂ ಪ್ರಯಾಗ್ರಾಜ್ಗೆ ಒಂದು ಧನ್ಯವಾದ ಅರ್ಪಿಸೋಣ ಅಂತ. ಮೊದಲದಾಗಿ ನಮ್ಮ ಒಂದು ಅದ್ಭುತ ಕಲ್ಪಿಸ್ಕೊಟ್ಟಿದ್ದಕ್ಕೆ ಪ್ರಯಾಗ್ರಾಜ್ಗೆ ಧನ್ಯವಾದ ಅರ್ಪಿಸೋಣ. ಅದೇ ರೀತಿ ಯು ಪಿ ಪೊಲೀಸರಿಗೆ ತುಂಬ ಕಷ್ಟಪಟ್ಟು ನಾವು ಅಂದ್ಕೊಂಡಿದ್ದಕ್ಕಿಂತ ಊಹೆ ಮೀರಿ ಅದ್ಭುತವಾಗಿ ನಿಭಾಯಿಸಿದ್ದಕ್ಕೆ, ಅದೇ ರೀತಿ ಸ್ವಚ್ಛತಾ ಸಿಬ್ಬಂದಿಗೆ ಎಲ್ಲ ಕಡೆ ಎಷ್ಟು ನೀಟಾಗಿ ಎಲ್ಲೂ ಸಹ ಗಲೀಜು ಅನ್ನೋದಿಲ್ಲದೆ ಫುಲ್ ನೀಟಾಗಿಟ್ಟು ನಮಗೆ ಒಳ್ಳೆ ಸ್ವಚ್ಛತಾ ಸಿಬ್ಬಂದಿಗಳಿಗೆ ನಾವು ಕೋಟಿ ಕೋಟಿ ಧನ್ಯವಾದ ಅರ್ಪಿಸೋಣ. ಅದೇ ರೀತಿ ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ, ಯಾಕಂದರೆ ಯಾರಿಗೇ ಅಲ್ಲಿ ಏನೋ ತೊಂದರೆ ಆದರೆ ಕ್ಷಣ ಮಾತ್ರದಲ್ಲೇ ಸೂಕ್ತ ಚಿಕಿತ್ಸೆ ನೀಡಿ ಅವ್ರ ಜೀವ ಕಾಪಾಡಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸೋಣ. ಮುಖ್ಯವಾಗಿ ನಮ್ಮೆಲ್ಲರ ಪ್ರೀತಿಯ ಮೋದಿಜಿ ಮತ್ತು ಯೋಗಿ ಆದಿತ್ಯನಾಥ್ ಜಿ ಅವರಿಗೆ 2-3 ಪೀಳಿಗೆಗಳಿಗೆ ಸಿಗದ ಅವಕಾಶನ ನಮ್ಮಂತಹ ಜನಸಾಮಾನ್ಯರಿಗೆ ಭಾಳ ಅಚ್ಚುಕಟ್ಟಾಗಿ ಒದಗಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸೋಣ. ನಮ್ಮೆಲ್ಲರ ಪ್ರೀತಿಯ ತಾಯ್ನಾಡಿಗೆ, ಭಾರತ ಮಾತೆಗೆ ಜೀವಂತವಾಗಿ ಎಲ್ಲರೂ ಚಿರುಣಿಯಾಗಿರೋಣ. ಅದೇ ರೀತಿ ಯಾರೆಲ್ಲ ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದೀರಾ ಅವ್ರಿಗೂ, ಮತ್ತು ಯಾರಿಗೆಲ್ಲ ಅನಿವಾರ್ಯ ಕಾರಣ ಹೋಗೋದಕ್ಕಾಗಲಿಲ್ಲ ಅವ್ರಿಗೂ, ಮತ್ತು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ, ತುಂಬ ಕಷ್ಟಪಡ್ತಿದ್ದೀರಾ ಅವ್ರಿಗೆ, ಮತ್ತು ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದ. ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಪ್ರಯಾಗ್ರಾಜ್.